ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ ದಿ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ಅಧ್ಯಾಯ. ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ 22 ಭಕ್ತಿಯ ರಹಸ್ಯಗಳು, 22 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಗಾಡ್ಲಿನೆಸ್ ಅಂತ ಹೇಳಿದರೆ ಭಕ್ತಿ ಅಷ್ಟೇ ಅಲ್ಲ, ಭಕ್ತಿಯೊಂದಿಗೆ ಇರುವಂಥ ಭಕ್ತಿಯ ಜೀವನ ಅಷ್ಟೇ ಅಲ್ಲ, ಭಕ್ತಿಯ ಸೇವೆ ಕೂಡ. ಗಾಡ್ಲಿನೆಸ್ ಇನ್ಕ್ಲೂಡ್ಸ್ ಗಾಡ್ಲಿ ಲೈಫ್ ಪ್ಲಸ್ ಗಾಡ್ಲಿ ಮಿನಿಸ್ಟ್ರಿ, ಎರಡು ಕೂಡ ಒಟ್ಟಾಗಿ ಸೇರಿರುವಂಥದ್ದು. ಆದ ಕಾರಣ ಈ 22 ಭಕ್ತಿಯ ರಹಸ್ಯಗಳನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ಬನ್ನಿರಿ, ರೋಮಪತ್ರಿಕೆ 12ನೇ ಅಧ್ಯಾಯ. ಮೊಟ್ಟ ಮೊದಲನೇ ರಹಸ್ಯ, ಇದು ನಮಗೂ ಇರುವಂಥದ್ದು. ಅದೇನಂತ ಹೇಳಿದರೆ ನಮ್ಮನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವುದು. ಪ್ರೆಸೆಂಟಿಂಗ್ ಅವರ್ ಸೆಲ್ಸ್ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಹಳೆ ಒಡಂಬಡಿಕೆಯಲ್ಲಿ ಈ ಬಲಿಗಳನ್ನು ಕೊಡುವಾಗ ಏನು ಮಾಡ್ತಿದ್ರು, ಸಜೀವ ಬಲಿಯಾಗಿ ಸ್ಟಾರ್ಟ್ ಮಾಡ್ತಿದ್ರು. ಆನಂತರ ಅದನ್ನು ಸಮರ್ಪಿಸಿದ ಮೇಲೆ ಅದು ಸಜೀವ ಬಲಿಯಾಗಿರ್ತಿದ್ದಿಲ್ಲ. ಯಾಕಂದರೆ ಆ ಪ್ರಾಣಿ ಸತ್ತು ಹೋಗ್ತಿತ್ತು, ಅದನ್ನು ಬಲಿ ಮಾಡಿಬಿಡ್ತಿದ್ರು, ಅದನ್ನು ಕೊಂದುಬಿಡ್ತಿದ್ರು, ಅದು ದೇವರಿಗೆ ಸಮರ್ಪಿಸಲಾಗಿತ್ತು. ಆದರೆ ಈಗ ನಾವು ಸಾಯಬಾರ್ದು, ಆದರೆ ಅದೇ ಸಂದರ್ಭದಲ್ಲಿ ಜೀವದಿಂದ ಇರಬೇಕು. ಆ ಪ್ರಾಣಿಗೆ ನೋವಾದ ತಕ್ಷಣ ಬಲಿಯಲ್ಲಿ ಕಡಿದಾಗ ಆ ನೋವಿನೊಂದಿಗೆ ಸಾವಿನೊಂದಿಗೆ ನೋವು ಹೊರಟು ಹೋಗ್ಬಿಡ್ತಿತ್ತು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನು ಸಮರ್ಪಿಸ್ತಿದ್ದೇನೆ ಬಲಿಯಾಗಿ, ಆದರೆ ಸಜೀವ ಬಲಿಯಾಗಿ, ಸಜೀವ ಯಜ್ಞವಾಗಿ. ಅದು ಜೀವಮಾನವೆಲ್ಲ ನಮಗೆ ದೇವರಿಗಾಗಿ ಸಮರ್ಪಿಸುವುದರಲ್ಲಿ ಒಂದು ನೋವು ಇರುತ್ತೆ. ಯಾಕೆ ಆ ರೀತಿಯಾಗಿ ನೋವಿರ್ತದೆ ಅಂದರೆ, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತ ಹೇಳುವಾಗ ನೋವಿರ್ತದೆ. ನಮ್ಮ ಚಿತ್ತ ನಮಗಿಷ್ಟನೇ ಇರುವಂಥದ್ದು, ಆದರೆ ನಮ್ಮ ಇಷ್ಟವಾದಂಥ ಚಿತ್ತವನ್ನು ದೇವರಿಗೆ ಕೊಡುವಾಗ ಏನಾಗ್ತದೆ, ಸ್ವಲ್ಪ ನೋವಾಗ್ತದೆ. ಅದು ಮೊದಲನೇ ರಹಸ್ಯ. ಎರಡನೇದಾಗಿ, 2ನೇ ವಚನ, ರೋಮ 12:2, ರಿನ್ಯೂ ಯುವರ್ ಮೈಂಡ್, ಮನಸ್ಸನ್ನು ನವೀಕರಿಸುವುದು. ರಿನ್ಯೂವಿಂಗ್ ದ ಮೈಂಡ್. ಈ ಕಾಲದ ಭಾವನೆಗೆ ಹೊಂದಿಕೊಳ್ಳದೆ ನಮ್ಮ ಮನಸ್ಸುಗಳನ್ನು ರೂಪಾಂತರಿಸಿಕೊಂಡು ನವೀಕರಿಸಬೇಕಂತೆ. ರಿನ್ಯೂ ಯುವರ್ ಮೈಂಡ್. ಒಂದು ರೀತಿಯಿಂದ ದೇವರ ವಾಕ್ಯವನ್ನು ನವೀಕರಿಸುವುದು ಹೇಗೆ ಅಂತ ಹೇಳಿದರೆ, ದೇವರ ವಾಕ್ಯದಿಂದ. ದೇವರ ವಾಕ್ಯಾನುಸಾರವಾಗಿ ನಾನು ಬಾಳುವಾಗ, ದೇವರ ವಾಕ್ಯಾನುಸಾರವಾಗಿ ನನ್ನ ಮನಸ್ಸನ್ನು ರೂಪಾಂತರಿಸಿಕೊಳ್ಳುವಾಗ ಏನಾಗ್ತದೆ, ಆವಾಗ ಮನಸ್ಸು ನವೀಕರಣ ಆಗ್ತದೆ. ಮೈಂಡ್ ಇಸ್ ರಿನ್ಯೂವ್ಡ್. ಆ ರೀತಿಯಾಗಿ ಮನಸ್ಸನ್ನು ನವೀಕರಿಸುವಂಥದ್ದು ಭಕ್ತಿಯ 2ನೇ ರಹಸ್ಯ, ಸೆಕೆಂಡ್ ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ಮೊದಲನೇ ರಹಸ್ಯ ಸಜೀವ ಯಜ್ಞವಾಗಿ ಸಮರ್ಪಿಸುವುದು, ಆಫರಿಂಗ್ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಸೆಕೆಂಡ್ ಸೀಕ್ರೆಟ್, 2ನೇ ರಹಸ್ಯ, ಮನಸ್ಸನ್ನು ನವೀಕರಿಸಿಕೊಳ್ಳುವಂಥದ್ದು. ರಿನ್ಯೂವಿಂಗ್ ಆಫ್ ಅ ಮೈಂಡ್ ಇಸ್ ದ ಸೀಕ್ರೆಟ್ ಆಫ್ ಗಾಡ್ಲಿನೆಸ್. 3ನೇದಾಗಿ ನೋಡುವಾಗ ಅದೇ 2ನೇ ವಚನದ 2ನೇ ಭಾಗದಲ್ಲಿದೆ, ಯು ವಿಲ್ ನೋ ದ ವಿಲ್ ಆಫ್ ಗಾಡ್. ಹೌದು, ದೇವರ ಚಿತ್ತ ನಮಗೆ ಗೊತ್ತಾಗ್ಬಿಡ್ತದಂತೆ. ಬ್ರದರ್ ಭಕ್ತ ಸಿಂಗ್ ಎಂಬ ಮಹಾಭಕ್ತರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ದೇವರ ಚಿತ್ತ ಗೊತ್ತಿಲ್ಲದ ವ್ಯಕ್ತಿ ಬುದ್ಧಿಹೀನ ವ್ಯಕ್ತಿ ಎಂಬುದಾಗಿ.
ಎ ಬಿಲೀವರ್ ಹೂ ಡಸ್ ನಾಟ್ ನೋ ದ ವಿಲ್ ಆಫ್ ಗಾಡ್ ಈಸ್ ಎ ಫೂಲಿಶ್ ಬಿಲೀವರ್. ಯಾಕಂತ ಹೇಳಿದರೆ ಎಫೆಸ 5 ದೇವ್ರ ಚಿತ್ತ ನೀವು ತಿಳ್ಕೊಳ್ಬೇಕು, ಬುದ್ಧಿಹೀನರಾಗಿರಬೇಡ್ರಿ ಅಂತ ಹೇಳಿದೆ. ದೇವ್ರ ಚಿತ್ತ ತಿಳ್ಕೊಂಡ್ರೆ ನಾವು ಬುದ್ಧಿಹೀನರಾಗಿರೋದಿಲ್ಲ, ದೇವ್ರ ಚಿತ್ತ ತಿಳ್ಕೊಳ್ಳದಿದ್ದರೆ ನಾವು ಬುದ್ಧಿಹೀನರಾಗಿ ಉಳಿತೇವೆ. ಆದ ಕಾರಣ ದೇವರ ಚಿತ್ತ ಅದೆಂಥ ಚಿತ್ತ, ಉತ್ತಮವಾದ ದೇವ್ರ ಚಿತ್ತ, ಮೆಚ್ಚುಗೆಯಾದ ದೇವ್ರ ಚಿತ್ತ, ಪರಿಪೂರ್ಣವಾದ ದೇವ್ರ ಚಿತ್ತ, ಈ ರೀತಿಯಾಗಿ ದೇವ್ರ ಚಿತ್ತ ಯಾವುದು ಎಂಬುದನ್ನು ತಿಳ್ಕೊಳ್ಬೇಕು. ದೇವ್ರ ಚಿತ್ತ ತಿಳ್ಕೊಳ್ಳೋದ್ರಿಂದ ಏನಾಗ್ತದೆ, ನಾವು ಭಕ್ತಿಯ 3ನೇ ರಹಸ್ಯ ತಿಳ್ಕೊಂಡ ಹಾಗೆ. 4ನೇದಾಗಿ ನಾವು ಮುಂದೆ ನೋಡ್ತೀವಿ, ಅದೇನಂತ ಹೇಳಿದ್ರೆ ಉನ್ನತವಾಗಿ ಭಾವಿಸಿಕೊಳ್ಳದಿರುವುದು. ಸಾಮಾನ್ಯವಾಗಿ ನಾನು ಆ ವ್ಯಕ್ತಿಗಿಂತಲೂ ಈ ವ್ಯಕ್ತಿಗಿಂತಲೂ ಆ ಸಭೆಗಿಂತಲೂ ಈ ಸಭೆಗಿಂತಲೂ ಆ ಸೇವಕರಿಗಿಂತಲೂ ಈ ಸೇವಕರಿಗಿಂತಲೂ ಉನ್ನತ ವ್ಯಕ್ತಿ ನನಗೆ ಹೆಚ್ಚಾಗಿ ಗೊತ್ತಿದೆ, ನನ್ನ ಪ್ರಕಟಣೆ ಸಿಕ್ಕಿದೆ, ಅವ್ರಿಗೇನು ಗೊತ್ತಿಲ್ಲ ಅನ್ನುವ ಹಾಗೆ ನಮ್ಮ ಮನಸ್ಸು ಅಥವಾ ನಮ್ಮ ಭಾವನೆ ಉನ್ನತ ಭಾವನೆಯಾಗಿ ಉನ್ನತವಾಗಿ ಭಾವಿಸ್ಕೊಳ್ತೇವೆ. ಆದರೆ ಉನ್ನತವಾಗಿ ಭಾವಿಸ್ಕೋಬಾರ್ದು. ಮೊನ್ನೆ ಕೂಡ ನಾನು ಒಂದು ಯೋಚನೆ ಮಾಡ್ತಾ ಇದ್ದೆ. ಯಾರೋ ಒಬ್ಬರ ವಿಷಯದಲ್ಲಿ ನಾನು ಅಂದುಕೊಂಡೆ, ಅದೇನೆಂದರೆ ಈ ವ್ಯಕ್ತಿಗೆ ಚೆನ್ನಾಗಿ ನಾನು ಪಾಠ ಕಲಿಸಬೇಕು, ಚೆನ್ನಾಗಿ ಆ ವ್ಯಕ್ತಿನ ಬೈಬೇಕು, ತಿದ್ದಬೇಕು, ಗದರಿಸಬೇಕು. ಯಾಕಂತೇಳಿದ್ರೆ ಆ ವ್ಯಕ್ತಿ ಮಾಡಿರುವಂಥ ತಪ್ಪೇ ಅಂತ ನಾನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಯತ್ನ ಮಾಡ್ತಾ ಇದ್ದೆ ನಾನು. ಆಗ ದೇವರಾತ್ಮನಿಗಾಗಿ ಸ್ತೋತ್ರ, ದೇವರಾತ್ಮನ ಸೇವೆಗಾಗಿ ಸ್ತೋತ್ರ, ನಂಬಿಗಸ್ತ ದೇವರಾತ್ಮನ ಕಾರ್ಯಕ್ಕಾಗಿ ಸ್ತೋತ್ರ. ದೇವರಾತ್ಮ ನನಗೆ ಹೇಳಿದ್ದು, ಆ ವ್ಯಕ್ತಿ ಮಾಡಿದ ತಪ್ಪು 1%ಗಿಂತಲೂ ಕಡಿಮೆನೇ, ಆದರೆ ನೀನು ಮಾಡಿದ ತಪ್ಪು 99%ಗಿಂತಲೂ ಹೆಚ್ಚು. ಆದ ಕಾರಣ ನೀನು 99% ಅಂತಹ ಒಂದು ತಪ್ಪನ್ನು ಮಾಡಿಬಿಟ್ಟು 1%ಗಿಂತಲೂ ಕಡಿಮೆಯಾಗಿ ಮಾಡಿರುವಂಥ ವ್ಯಕ್ತಿಯನ್ನು ತಿದ್ದುವುದಕ್ಕೆ ನೀನು ಹೋಗ್ತಿದ್ಯಾ ಅಂತ ಹೇಳಿದಾಗ, ದೇವರೇ ಸಾರಿ, ನಾನು ಕ್ಷಮಿಸು. ಯಾಕಂತೇಳಿದರೆ ನಾನು ನನ್ನ ಕಣ್ಣಲ್ಲಿ ದೊಡ್ಡ ಮರದ ದಿಂಬು ಇರುವಾಗ, ಮರದ ದಿಮ್ಮಿ ನನ್ನ ಕಣ್ಣಲ್ಲಿರುವಾಗ, ಇನ್ನೊಬ್ಬರ ಕಣ್ಣಲ್ಲಿರುವಂಥ ಮರದ ಚೂರು ಸ್ವಲ್ಪ ಆ ಧೂಳು ಕಾಣ್ತಾ ಇಲ್ಲ, ಅದನ್ನು ತೆಗಿಲಿಕ್ಕೆ ನಾನು ಯತ್ನಿಸುವುದು ಕಪಟತ್ವ ಎಂಬುದಾಗಿ ಅಂದು ದೇವರು, ಇದು ಹೋದ ವಾರ ಆಯ್ತಂತ ಕಾಣ್ತದೆ, ಆ ರೀತಿಯಾಗಿ ಹೇಳಿದಾಗ ನನಗೆ ಪ್ರಯೋಜನವಾಯಿತು. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. 4ನೇದಾಗಿ ಉನ್ನತವಾಗಿ ಭಾವಿಸಬಾರ್ದಂತ ನಾವು ನೋಡಿದ್ವಿ. 5ನೇ ರಹಸ್ಯ ಅಂದರೆ ನಾವು ಭಕ್ತಿಯ 22 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. ಬೇಗ ನೋಡಬೇಕು. 5ನೇ ರಹಸ್ಯ ಏನಂತ ಹೇಳಿದರೆ, ನಾವು ಸ್ವಸ್ಥಚಿತ್ತರಾಗಿ ಭಾವಿಸ್ಕೊಳ್ಳೋದು. 3ನೇ ವಚನ, ರೋಮ 12:3. ಸ್ವಸ್ಥಚಿತ್ತರಾಗಿ, ಭಾಳ ಹೈ ಅಲ್ಲ, ಭಾಳ ಕೆಳಮಟ್ಟದಲ್ಲ, ಯಥಾ ಪ್ರಕಾರವಾಗಿ ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ಯೋಚಿಸುವಂಥದ್ದು ಕೂಡ ಭಕ್ತಿಯ ರಹಸ್ಯ, 5ನೇ ರಹಸ್ಯ. 6ನೇದಾಗಿ ಪ್ರವಾದಿಸೋದು. ದೇವರು ನಮಗೆ ಪ್ರವಾದನೆ, ಪವಿತ್ರಾತ್ಮನ ಮುಖಾಂತರವಾಗಿ ಪ್ರವಾದನೆಯನ್ನು ಕೊಟ್ಟಿರುವಾಗ ಅದನ್ನು ನಾವು ಪ್ರವಾದಿಸಬೇಕು. ಅವರು ಪ್ರವಾದಿಸುವರು ಅಂತ ಹೇಳ್ಬಿಟ್ಟು. ಯಾಕಂತೇಳಿದರೆ 6ನೇ ವಚನದಲ್ಲಿ, ಒಬ್ಬನಿಗೆ ಪ್ರವಾದನ ವರವಿದ್ದರೆ ಅದನ್ನು ವಿಶ್ವಾಸದ ಪರಿಮಾಣಕ್ಕೆ ತಕ್ಕ ರೀತಿಯಲ್ಲಿ ಉಪಯೋಗಿಸೋದು. ಎಷ್ಟು ಫೇತ್ ಇದೆಯೋ ಅಷ್ಟು 10% ನನಗೆ ವಿಶ್ವಾಸ ಇದ್ದರೆ ನನ್ನ ಪ್ರವಾದನೆಯ ಮಾತು ಕೂಡ 10% ಆಗಿ ಇರಬೇಕು. ಇಲ್ಲ ಜಾಸ್ತಿ ನಾನು ಹೆಚ್ಚಾಗಿ ಪ್ರವಾದನೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡಿದರೆ ಇರೋದು 10%, ನಾನು 70% ಪ್ರವಾದನೆ ಮಾಡಿದರೆ 60%
ನನ್ನ ಪ್ರವಾದನೆ ಮಾಂಸದಲ್ಲಿ ಇರುವಂಥ ಪ್ರವಾದನೆಯಾಗಿ ಇರುವ ಸಾಧ್ಯತೆ. 7ನೇದಾಗಿ ಸೇವೆ. ಭಕ್ತಿಯ 7ನೇ ರಹಸ್ಯ 7ನೇ ವಚನದಲ್ಲಿದೆ. ಅದೇನೆಂದರೆ ಸೇವೆಯಾಗಿದ್ದರೆ ಅದನ್ನು ಸೇವೆಯಲ್ಲಿ ಉಪಯೋಗಿಸಲಿ. ಯಾಕಂದರೆ ಸೇವೆ ಮಾಡಬೇಕು. ಹೌದು, ಭಕ್ತಿಯ 7ನೇ ರಹಸ್ಯ ಸೇವೆ ಮಾಡುವಂಥದ್ದು, ಸೇವೆಯಲ್ಲಿ ಉಪಯೋಗಿಸುವಂಥದ್ದು. 8ನೇದಾಗಿ ನೋಡುವಾಗ ಅದು ಬೋಧಿಸುವ ವರವಾಗಿದ್ದರೆ ಅವನು ಬೋಧಿಸಲಿ. ಬೋಧಿಸುವ ವರ ದೇವರು ಕೊಟ್ಟಿದ್ರೆ ಆ ಬೋಧಿಸುವ ವರವನ್ನು ದೇವರಿಗಾಗಿ ಉಪಯೋಗಿಸುವಂಥದ್ದು. ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದೇವೆ. ಅಲ್ಲಿ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಹಗರೆ ಸ್ಥಳದಲ್ಲಿ ನಿಂತು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾಗ ಹಾಗೇ ದೇವರು ಕೆಲವು ವಿಷಯಗಳನ್ನು ನಮಗೆ ಬೋಧಿಸಿದರು. ಪ್ರಯೋಜನಕರವಾದಂಥ ಬೋಧನೆ. ಆ ರೀತಿಯಾಗಿ ಇರುವಂಥ ಬೋಧಿಸುವಾಗ ಏನಾಗ್ತದೆ, ನಾವು ಭಕ್ತಿಯಲ್ಲಿ ಬೆಳಿತೇವೆ. ಇದು 8ನೇ ರಹಸ್ಯ. 9ನೇ ರಹಸ್ಯ ಭಾಳ ಪ್ರಾಮುಖ್ಯವಾದದ್ದು ಏನಂತ ಹೇಳಿದ್ರೆ ಅದೇ ರೋಮ 12:8ನೇ ವಚನದಲ್ಲಿದೆ. ಅದು ಏನಂತ ಹೇಳಿದರೆ ಪ್ರೋತ್ಸಾಹಗೊಳಿಸುವುದು. ಎನ್ಕರೇಜಿಂಗ್, ದಿ ಗಿಫ್ಟ್ ಆಫ್ ಎನ್ಕರೇಜ್ಮೆಂಟ್. ಹೌದು, ಪ್ರೋತ್ಸಾಹ ಉತ್ತೇಜನ ಮಾಡೋದು ಕೂಡ ಒಂದು ವರನ. ಹೌದು ರೀ, ಖಂಡಿತ ಅದು ಬೇಕು. ಬಹುಬೇಗನೆ ನಿರಾಶೆ ಆಗುವಂಥ ಸಾಧ್ಯತೆ. ಅಂಥ ಸಂದರ್ಭದಲ್ಲಿ ಈ ವರ ಬೇಕಲ್ವಾ? ಒಳ್ಳೆಯದು. ಮತ್ತು ಅದೇ ಸಂದರ್ಭದಲ್ಲಿ 10ನೇದಾಗಿ ದಾನ ಕೊಡುವ ವರ. ದಾನ ಕೊಡುವುದು ವರನೇನಾ? ಹೌದು. ಆ ವರ ನಾವು ಉಪಯೋಗಿಸ್ಕೊಂಡು ಕೊಡೋದಾದರೆ ಅದನ್ನು ಹೇಗೆ ಕೊಡಬೇಕಂತಿದೆ? ಧಾರಾಳವಾಗಿ ಕೊಡಲಿ ಅಂತಿದೆ. ಬೇರೆ ಯಾವುದೇ ಸೇವೆಗೆ ಧಾರಾಳವಾಗಿ ಪ್ರವಾದಿಸಲಿ, ಧಾರಾಳವಾಗಿ ಸೇವೆ ಮಾಡಲಿ, ಧಾರಾಳವಾಗಿ ಬೋಧಿಸಲಿ ಅಂತಿಲ್ಲ, ಧಾರಾಳವಾಗಿ ಪ್ರೋತ್ಸಾಹಗೊಳಿಸಲಿ ಅಂತಿಲ್ಲ. ಆದರೆ ಈ ಕೊಡೋ ವಿಷಯಕ್ಕೆ ಬಂದಾಗ ಧಾರಾಳವಾಗಿ ಕೊಡಲಿ. ಯಾಕಂದರೆ ಕೊಡೋ ವಿಷಯಕ್ಕೆ ಬಂದಾಗ ನಾವು ಧಾರಾಳವಾಗಿ ಕೊಡುವ ಮನಸ್ಸು ಕೆಲವೊಮ್ಮೆ ನಮಗಿರಲ್ಲ, ಕೆಲವರಿಗೆ. ಆದರೆ ಇಲ್ಲಿ ದೇವರು ಧಾರಾಳವಾಗಿ ಕೊಡ್ರಿ ಅಂತ ಹೇಳಿದ್ದಾರೆ. ಅದಾದ ನಂತರ 11ನೇದಾಗಿ ನೋಡುವಾಗ ನಾಯಕತ್ವ, ಲೀಡರ್ಶಿಪ್. ನಾಯಕತ್ವ ವಹಿಸುವ ವರವಾಗಿದ್ದರೆ ಜಾಗರೂಕತೆಯಿಂದ ನಾಯಕತ್ವದ ಆ ವರವನ್ನು ಉಪಯೋಗ ಮಾಡ್ಕೋಬೇಕು. ಹೌದು, 22 ರಹಸ್ಯಗಳು. ಯಾವುದಕ್ಕೆ? 22 ರಹಸ್ಯಗಳು ಭಕ್ತಿಯ ಜೀವನಕ್ಕೆ, ಭಕ್ತಿಯ ಸೇವೆಗೆ. ಅದರಲ್ಲಿ 11 ರಹಸ್ಯಗಳನ್ನು ನಾವು ನೋಡಿದ್ವಿ. ಇನ್ನೂ 11 ರಹಸ್ಯಗಳು ನೋಡಬೇಕಾಗಿದೆ. ಬೇಗ ನೋಡೋಣ. 12ನೇ ರಹಸ್ಯ ಏನಂದರೆ ದಯೆ ತೋರಿಸುವಂಥದ್ದು. ಅದು ಕೂಡ 8ನೇ ವಚನದಲ್ಲಿ ಇದೆ. ರೋಮ 12:8. ದಯೆ ತೋರಿಸುವಂಥವ್ರು ಸಂತೋಷವಾಗಿ ಅದನ್ನು ಮಾಡಬೇಕಂತೆ. ಹೌದು, ದಯೆ ತೋರಿಸುವಂಥ ಒಂದು ರಹಸ್ಯ. ಮತ್ತು 9ನೇ ವಚನಕ್ಕೆ ಬಂದಾಗ ಪ್ರೀತಿ ಬಂದು ಆ ಭಕ್ತಿಯ ಒಂದು 13ನೇ ರಹಸ್ಯ. ಪ್ರೀತಿ ನಿಷ್ಕಪಟವಾಗಿರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಷ್ಕಪಟವಾಗಿರಬೇಕು. ಕಪಟದಿಂದ ಪ್ರೀತಿ ಸಹಜ, ಆದರೆ ದೈವಿಕ ಪ್ರೀತಿ ನಿಷ್ಕಪಟವಾದದ್ದು. 14ನೇ ಒಂದು ರಹಸ್ಯ ಏನಂತ ಹೇಳಿದ್ರೆ ಕೆಟ್ಟದ್ದನ್ನು ದ್ವೇಷಿಸಿ ಒಳ್ಳೆಯದಕ್ಕೆ ಅಂಟಿಕೊಳ್ಳೋದು. ಆ ರೀತಿಯಾಗಿ ಅಂಟಿಕೊಳ್ಳುವಂಥ ದೇವರು ನನಗೂ ನಮಗೆ ಸಹಾಯ ಮಾಡಲಿ. ಮತ್ತು ಅನಂತರ ನೋಡುವಾಗ ಗೌರವಿಸುವುದರಲ್ಲಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿಯಲ್ಲಿ ನಾವು ಗೌರವಿಸುವುದರಲ್ಲಿ ಮುಂದಾಗಿರಿ ಅಂತ ಹೇಳ್ಬಿಟ್ಟು ಬರೆದಿದ್ರಿ. ಅಂದರೆ
ಮಾನ ಮರ್ಯಾದೆ ಗೌರವ ಕೊಡುವಂಥದ್ರಲ್ಲಿ ನಾವು ಮೊದಲಾಗಿರಬೇಕು, ಮುಂದಾಗಿ. ಅವ್ರು ಬಂದು ನನಗೆ ಗೌರವ ಕೊಡ್ತಾರೆ ಅಂತ ಕಾಯೋದಕ್ಕಿಂತ ಮುಂದಾಗಿರಿ, ಪ್ರೆಫರಿಂಗ್ ಆನರ್. ಮತ್ತು ಇನ್ನೊಂದು ವಿಷಯ, 16ನೇ ರಹಸ್ಯ, ದೇವ್ರ ಸೇವೆ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಆಸಕ್ತಿಯಲ್ಲಿ ಆಲಸ್ಯರಾಗದೆ ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಕರ್ತನ ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾನು ಮಾಡ್ತಾ ಇಲ್ಲ ಸೇವೆ, ಆದರೆ ಮಾಡಬೇಕು. ದೇವರ ಆತ್ಮನ ಸಹಾಯದಿಂದ ಮಾಡಬೇಕು. ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಕರ್ತನ ಸೇವೆಯನ್ನು ಮಾಡುವುದು. ದೇವರು ಆ ರೀತಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಲಿ. ಅಷ್ಟು ದೂರ ನಾನು ಹೋಗಿಲ್ಲ, ಹೋಗಲಿಕ್ಕೆ ಮನಸ್ಸುಂಟು. ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾರೆ. 17ನೇ ರಹಸ್ಯ ಏನಂತ ಹೇಳಿದ್ರೆ, ನಿರೀಕ್ಷೆ, ಸಂಕಟ, ಸಹನೆ, ಪ್ರಾರ್ಥನೆ, ಇವುಗಳಲ್ಲಿ ಮುಂದುವರಿಯುವಂಥದ್ದು. ಕಂಟಿನ್ಯೂಯಿಂಗ್. ನಿರೀಕ್ಷೆಯಲ್ಲಿ ಸಂತೋಷ, ಸಂಕಟಗಳಲ್ಲಿ ಸಹನೆ, ಪ್ರಾರ್ಥನೆಯಲ್ಲಿ ದೃಢ ಮನಸ್ಸು. ಈ ರೀತಿಯಾಗಿ ಮುಂದುವರಿಬೇಕಿಂಥದ್ರಲ್ಲಿ ಅಂತ ಹೇಳಿಬಿಟ್ಟು ಅದು 17ನೇ ರಹಸ್ಯ. 18ನೇ ರಹಸ್ಯ ಅತಿಥಿ ಸತ್ಕಾರ ಮಾಡುವಂಥದ್ದು. ಯಾಕಂದರೆ ಕೊರತೆ ಇರುವ ಕೆಲವು ದೇವಜನರು ಕೊರತೆ ಇರುವಂಥವ್ರು ಇದ್ದಾರೆ, ಅವರಿಗೆ ಇರುವಂಥದ್ದನ್ನು ಹಂಚಿಕೊಳ್ಳೋದು ಮತ್ತು ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡ್ಕೋಬೇಕು. ಯಾವ ರೀತಿಯ ವ್ಯಾಯಾಮ ಅಭ್ಯಾಸ ಮಾಡಿಕೊಳ್ತೇವೆ, ಜಿಮ್ ಅಥವಾ ಆಟ ಅಥವಾ ಕೆಲವು ಓಟ ಅಭ್ಯಾಸ ಮಾಡಿಕೊಳ್ಳೋ ಹಾಗೆ ಅತಿಥಿ ಸತ್ಕಾರವನ್ನು, ವಾಟ್ ಎ ವರ್ಡ್, ಎಂಥ ಒಂದು ಮಾತು ನೋಡ್ರಿ ಇದು. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಹಾಸ್ಪಿಟಾಲಿಟಿ. ಅದೇನಂತ ಹೇಳಿದರೆ ಅದು ಭಕ್ತಿಯ 18ನೇ ರಹಸ್ಯ. 19ನೇ ರಹಸ್ಯ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವದಿಸಿರಿ. ನಿಮ್ಮನ್ನು ನೊಂದಂಥ, ನಿಮಗೆ ಚುಚ್ಚಿ ಮಾತಾಡಿದಂಥ, ನಿಮಗೆ ಕಿರುಕುಳ ಕೊಡ್ತಾ ಇರುವಂಥ, ನಿಮ್ಗೆ ಒಂದು ರೀತಿಯಿಂದ ಒಂದು ಮೇಲಿಂದ ಮೇಲೆ ಹಿಂಸೆ ಕೊಡ್ತಾ ಇರುವಂಥವ್ರನ್ನು ಆಶೀರ್ವದಿಸಿರಿ. ಬ್ಲೆಸ್, ಶಪಿಸಬೇಡ್ರಿ, ಆಶೀರ್ವದಿಸಿರಿ. ಮತ್ತು 20ನೇ ರಹಸ್ಯ ಏನಂತ ಹೇಳಿದ್ರೆ, ಗುರುತಿಸಿಕೊಳ್ಳುವುದು, ಐಡೆಂಟಿಫೈಯಿಂಗ್. ಯಾಕಂತ ಹೇಳಿದ್ರೆ ರೋಮ 12:15ನೇ ವಚನ ನಾವು ನೋಡಿದರೆ, ಸಂತೋಷ ಪಡುವವರ ಜೊತೆಯಲ್ಲಿ ಸಂತೋಷ ಮತ್ತು ಅಳುವವರೊಂದಿಗೆ ಅಳುವಂಥದ್ದು. ಈ ರೀತಿಯಾಗಿರುವಂಥದ್ದು ಏನು ತೋರಿಸ್ತದೆ ಅಂತ ಹೇಳಿದರೆ ಗುರುತಿಸಿಕೊಳ್ಳುವಂಥದ್ದು. ಆ ನಂತರ ನೋಡುವಾಗ 16ನೇ ವಚನದಲ್ಲಿ ಅನ್ಯೋನ್ಯತೆಯ ಬಗ್ಗೆ ಬರೆದಿದೆ. ಅದೇನೆಂದರೆ, ಒಬ್ಬರಿಗೊಬ್ಬರು ಏಕ ಮನಸ್ಸುಳ್ಳವರಾಗಿ ಅಹಂಕಾರಿಗಳಾಗಿರದೆ ದೀನರೊಂದಿಗೆ ಸಂತೋಷದಿಂದ ಸಹಭಾಗಿಗಳಾಗಿ, ಫೆಲೋಶಿಪ್. ಅನ್ಯೋನ್ಯತೆ ಅದು ಭಕ್ತಿಗೆ 21ನೇ ರಹಸ್ಯ. ಕೊನೆ ರಹಸ್ಯ, ಅಲೋ ಗಾಡ್, ದೇವರನ್ನು ಅನುಮತಿಸುವುದು. ಯಾಕಂದರೆ ಕೆಟ್ಟದಕ್ಕೆ ಪ್ರತಿಯಾಗಿ ಕೆಟ್ಟದನ್ನು ಮಾಡಬೇಡ್ರಿ, ಮುಯಿ ತೀರಿಸಬಾರ್ದು, ಸಮಾಧಾನದಿಂದ ಇರು. 21ನೇ ವಚನ, ಕೆಟ್ಟದ್ದಕ್ಕೆ ಸೋಲಬೇಡ್ರಿ, ಕೆಟ್ಟದನ್ನು ಒಳ್ಳೆತನದಿಂದ ಜಯಿಸ್ರಿ. ಇದೆಲ್ಲ ಮಾಡಬೇಕಾದ್ರೆ ಒಂದೇ ಮಾತಿನಲ್ಲಿ ನಾವು ಹೇಳ್ಬೋದು, ಅಲೋ ಗಾಡ್, ದೇವರನ್ನು ಅನುಮತಿಸುವುದು. ಹೌದು, ಆ ರೀತಿಯಾಗಿ ದೇವರನ್ನು ನಾವು ಅನುಮತಿಸೋಣ. ರೋಮಾಪತ್ರಿಕೆ 12ನೇ ಅಧ್ಯಾಯ, ಅದರಲ್ಲಿ ನಾವು 22 ರಹಸ್ಯಗಳು. ಯಾವುದಕ್ಕೆ ರಹಸ್ಯಗಳು? ಭಕ್ತಿಯ ಜೀವನ ಜೀವಿಸೋದಕ್ಕೆ 22 ರಹಸ್ಯಗಳು. ಸಾಕು, ಇದನ್ನು ನಾವು ಕೈಕೊಂಡು ನಡೆಯುವಂತೆ ದೇವರ ಆತ್ಮ ಸಹಾಯ ಮಾಡಲಿ. 12ನೇ ಅಧ್ಯಾಯದಲ್ಲಿ 22 ರಹಸ್ಯಗಳು ಭಕ್ತಿಯ ಜೀವನಕ್ಕೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ
ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.